ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಇತ್ತೀಚೆಗೆ ತಾಲಿಬಾನನ್ನು ಕೆಣಕುವಂತಹ ಪ್ರಯತ್ನ ಮಾಡಿತ್ತು. ವಿನಾಕಾರಣ ಅವ್ರ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಸುಮ್ಮನೆ ಇದ್ದಂತಹ ತಾಲಿಬಾನನ್ನು ಅವರು ಕೆಣಕಿದ್ದಾರೆ. ಪಾಕಿಸ್ತಾನ ಈ ದಾಳಿ ಮಾಡಿದ ಬಳಿಕ ಅಫ್ಘಾನಿಸ್ತಾನದ ತಾಲಿಬಾನಿಗಳು ವಿಚಲಿತರಾಗಿದ್ದಾರೆ. ಪಾಕಿಸ್ತಾನನ ಯಾವತ್ತಿದ್ರೂ ನಂಬೋದಕ್ಕೆ ಸಾಧ್ಯ ಇಲ್ಲ, ಅವರು ನಮಗೆ ಬದ್ಧ ವೈರಿಗಳು, 3 ಕಾಸಿನ ನಂಬಿಕೆಗೆ ಯೋಗ್ಯತೆ ಇಲ್ಲದವರು ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳು ನಿರ್ಧಾರ ಮಾಡಿದ್ದಾರೆ. ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹಾತೊರಿತಾ ಇದ್ದಾರೆ. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ಅಫ್ಘಾನಿಸ್ತಾನದ ಬಳಿಯಲ್ಲಿ ಸದ್ಯಕ್ಕೆ ಆ ಶಕ್ತಿ ಇಲ್ಲ. ಅಂದರೆ ಕಂಪ್ಲೀಟಾಗಿ ಪಾಕಿಸ್ತಾನವನ್ನು ಸೋಲಿಸ್ಬಿಟ್ಟು ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸಿದ್ದೀವಿ ಅಂತ ಮಾಡೋದಕ್ಕೆ ತಾಲಿಬಾನಿಗಳಿಗೆ ಈ ಸಂದರ್ಭದಲ್ಲಿ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಅವರು ಆಪ್ಷನ್ಗಳನ್ನು ಹುಡುಕ್ತಾ ಇದ್ದಾರೆ. ಈ ಆಪ್ಷನ್ಗಳನ್ನು ಹುಡುಕ್ತಾ ಅವರು ಭಾರತದ ಮಾದರಿಯನ್ನು ಕಂಪ್ಲೀಟಾಗಿ ಅನುಸರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮಿತ್ರರೇ, ಹೀಗೆ ಹೇಳಿದ್ರೆ ನಿಮಗೇನೋ ಒಗಟ್ಟು ಹೇಳ್ದಂಗೆ ಅನ್ಸುತ್ತೆ. ಏನು ಭಾರತದ ಮಾದರಿ? ಯಾವುದನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ಬಳಸ್ತಾ ಇದ್ದಾರೆ? ಹೀಗೆಲ್ಲ ಹಲವಾರು ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ. ಮಿತ್ರರೇ, ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸೋದಕ್ಕೆ ಮುಂಚೆ ಪಾಕಿಸ್ತಾನದ ವಿರುದ್ಧ ಒಂದು ಪ್ರಬಲವಾದಂತಹ ಅಸ್ತ್ರವನ್ನು ಬಳಸಿತ್ತು. ನಾನು ಆ ಸಂದರ್ಭದಲ್ಲೇ ಹೇಳಿದ್ದೆ, ಇದು ಅಣುಬಾಂಬ್ಗಿಂತಲೂ ಕೂಡ ತೀವ್ರವಾಗಿದ್ದು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನವನ್ನು ಸುಟ್ಟು ತೆಗೆಯುತ್ತೆ ಅಂತ. ಅದು ಯಾವುದು ಕೇಳಿದ್ರೆ ವಾಟರ್ ಬಾಂಬ್. ಭಾರತ ಹಲವು ದಶಕಗಳಿಂದ ಇದ್ದಂತಹ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿತ್ತು. ಈಗ ಇದೇ ಕ್ರಮವನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಅನುಸರಿಸೋದಕ್ಕೆ ಹೊರಟಿದ್ದಾರೆ. ಪಾಕಿಸ್ತಾನಕ್ಕೆ ಹರಿಯುತ್ತಿರುವಂತಹ ಅತ್ಯಂತ ಇಂಪಾರ್ಟೆಂಟ್ ನದಿಯನ್ನು ತಡೆದು ನಿಲ್ಲಿಸೋದಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಹಾಹಾಕಾರವನ್ನು ಸೃಷ್ಟಿ ಮಾಡಿದೆ. ಮತ್ತೊಮ್ಮೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ವಿರುದ್ಧ ಘನಘೋರ ಯುದ್ಧಕ್ಕೂ ಕೂಡ ಇದು ಕಾರಣವಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ವಿಡಿಯೋದಲ್ಲಿ ಈ ಬಗ್ಗೆ ಬಹಳ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆಪರೇಷನ್ ಸಿಂಧೂರದ ಹೊಡೆತದಿಂದ ಪಾಕಿಸ್ತಾನ ಇವತ್ತಲ್ಲ ನಾಳೆ ಚೇತರಿಸ್ಕೊಳ್ಬಹುದು. ಅವರ ಏರ್ ಬೇಸ್ಗೆ ಏನು ಡ್ಯಾಮೇಜನ್ನು ಭಾರತ ಮಾಡಿದೆಯಲ್ಲ, ಅದನ್ನೆಲ್ಲ ಕಷ್ಟಪಟ್ಟಾದರೂ ಅವರು ಸರಿ ಮಾಡಿಕೊಳ್ಬಹುದು. ಆದರೆ ಆ ಸಂದರ್ಭದಲ್ಲಿ ಭಾರತ ಕೊಟ್ಟಂತಹ ಒಂದು ಏಟಿದೆಯಲ್ಲ, ಇದರಿಂದ ಪಾಕಿಸ್ತಾನ ಭವಿಷ್ಯದಲ್ಲಿ ಯಾವತ್ತೂ ಕೂಡ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇನು ಕೇಳಿದ್ರೆ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಭಾರತ ಸಸ್ಪೆಂಡ್ ಮಾಡಿರುವಂತಹದ್ದು. ಮನುಷ್ಯ ಏನಿಲ್ಲದೆ ಇದ್ರೂ ಕೂಡ ಬದುಕಬಹುದು, ನೀರು ಆಹಾರ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ನೀರಿಲ್ಲ ಅಂತಂದ್ರೆ ಆಹಾರನೂ ಇಲ್ಲದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತ ಕೈಗೊಂಡಂತಹ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಸಸ್ಪೆನ್ಷನ್ ಇದೆಯಲ್ಲ, ಇದು ಭವಿಷ್ಯದಲ್ಲಿ ಭಾರಿ ಏಟು ಕೊಡುತ್ತೆ. ಇದಕ್ಕೆ ಪಾಕಿಸ್ತಾನ ಬಹಳಷ್ಟು ರಿಯಾಕ್ಟ್ ಮಾಡಿದೆ ಕೂಡ. ಇದನ್ನು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೂ ಕೂಡ ತೆಗೆದುಕೊಂಡು ಹೋಗಿದೆ. ಭಾರತ ಈ ರೀತಿಯಾಗಿ ನಮಗೆ ನೀರಿನ ಬೆದರಿಕೆ ಹಾಕ್ತಾ ಇದೆ, ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ, ಹೀಗೆಲ್ಲ ಪಾಕಿಸ್ತಾನ ಗೋಗರಿತಾ ಇದೆ. ಈಗ ಮಿತ್ರರೇ, ಭಾರತದ ಈ ಯಶಸ್ವಿ ತಂತ್ರಗಾರಿಕೆಯನ್ನು ಫಾಲೋ ಮಾಡೋದಕ್ಕೆ ನಿಂತ್ಕೊಂಡಿರುವಂತಹ ತಾಲಿಬಾನಿಗಳು ಕೂಡ ಪಾಕಿಸ್ತಾನದ ವಿರುದ್ಧ ಇದೇ ತಂತ್ರಗಾರಿಕೆಯನ್ನು ಅನುಸರಿಸೋದಕ್ಕೆ ಹೊರಟಿದ್ದಾರೆ. ಇದನ್ನು ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು. ಅಫ್ಘಾನಿಸ್ತಾನ ಒಂದು ಬರಡು ಭೂಮಿ, ಅಲ್ಲಿಂದ ಯಾವ ನದಿ ಹರಿಯುತ್ತೆ, ಅದು ಯಾವುದು ಪಾಕಿಸ್ತಾನಕ್ಕೆ ಸೇರುತ್ತೆ, ಅಫ್ಘಾನಿಸ್ತಾನದ ಯಾವ ನದಿಯನ್ನು ಪಾಕಿಸ್ತಾನ ನಂಬಿಕೊಂಡಿದೆ, ಹೀಗೆಲ್ಲ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಅಫ್ಘಾನಿಸ್ತಾನದ ಬಳಿಯಲ್ಲಿ ಸಿಂಧೂ ನದಿಯಂತಹ ಬಹಳ ದೊಡ್ಡದಾದಂತಹ ನದಿ ಇಲ್ಲ ಪಾಕಿಸ್ತಾನಕ್ಕೆ ಶಾಕ್ ಕೊಡೋದಕ್ಕೆ. ಅವರ ಬಳಿಯಲ್ಲಿ ಕುನಾರ್ ಎಂಬಂತಹ ನದಿ ಇದೆ. ಇದು ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ. ಇದನ್ನು ತಡೆಯೋದಕ್ಕೆ ಈಗ ತಾಲಿಬಾನಿಗಳು ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಕುನಾರ್ ನದಿ ಇದೆಯಲ್ಲ, ಇದು ಹುಟ್ಟೋದು ಪಾಕಿಸ್ತಾನದಲ್ಲೇ. ಪಾಕಿಸ್ತಾನದ ಚಿಯಾಂಟಿರ್ ಗ್ಲೇಷಿಯರ್ನಲ್ಲಿ ಈ ಕುನಾರ್ ನದಿಯ ಉಗಮ ಆಗುತ್ತೆ. ಅದು ನಂತರ ಪಾಕಿಸ್ತಾನದಲ್ಲೇ ಹರಿದು ಅಫ್ಘಾನಿಸ್ತಾನವನ್ನು ಸೇರುತ್ತೆ. ಅಫ್ಘಾನಿಸ್ತಾನದಲ್ಲಿ ಸ್ವಲ್ಪ ಹರಿದು ನಂತರ ಪಾಕಿಸ್ತಾನವನ್ನೇ ಪ್ರವೇಶ ಮಾಡುತ್ತೆ. ಈ ಕುನಾರ್ ನದಿ ಇದೆಯಲ್ಲ, ಚಿಯಾಂಟಿರ್ ಗ್ಲೇಷಿಯರ್ನಲ್ಲಿ ಹುಟ್ಟುವ ಕಾರಣದಿಂದಾಗಿ ಇದು ಯಾವಾಗಲೂ ಕೂಡ ತುಂಬಿ ಹರಿಯುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಹಿಮ ನದಿಗಳು ವರ್ಷದ 365 ದಿನಗಳ ಕಾಲವೂ ಕೂಡ ತುಂಬಿ ಹರಿತಾ ಇರ್ತವೆ. ಅದರಲ್ಲಿ ನೀರು ಬತ್ತಿ ಹೋಗೋದಿಲ್ಲ. ಮಳೆ ಬಂದಾಗ ಮಳೆ ನೀರಿನಿಂದ ತುಂಬಿ ಹರಿತವೆ, ಬೇಸಿಗೆ ಕಾಲದಲ್ಲಿ ಹಿಮ ಕರಗಿ ಈ ನದಿಗಳು ತುಂಬಿ ಹರಿತವೆ. ಹೀಗಾಗಿ ಇವುಗಳನ್ನು ಜೀವ ನದಿಗಳು ಅಂತ ಕರೆಯಲಾಗುತ್ತೆ. ಈ ಕುನಾರ್ ನದಿಯೂ ಕೂಡ ಒಂದು ಮಟ್ಟದಲ್ಲಿ ಹಾಗೆ ಜೀವ ನದಿನೇ. ಆದರೆ ವಿಶೇಷ ಏನು ಕೇಳಿದ್ರೆ, ಇದು ಪಾಕಿಸ್ತಾನದಲ್ಲಿ ಹುಟ್ಟುತ್ತೆ, ನಂತರ ಅಫ್ಘಾನಿಸ್ತಾನಕ್ಕೆ ಹೋಗುತ್ತೆ, ಪುನಃ ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತಲ್ವಾ. ಇಷ್ಟು ದಿನ ಅಫ್ಘಾನಿಸ್ತಾನದಲ್ಲಿ ಈ ನದಿಯನ್ನು ಹೆಚ್ಚಾಗಿ ಬಳಸ್ಕೊಳ್ತಾ ಇರಲಿಲ್ಲ. ಇದರ ಕಂಪ್ಲೀಟ್ ಬಳಕೆ ಮಾಡಿಕೊಳ್ತಾ ಇದ್ದಿದ್ದು ಪಾಕಿಸ್ತಾನ. ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಈ ನದಿ ನೀರನ್ನು ಅವಲಂಬಿಸಿದೆ ಅಂತಂದ್ರೆ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ವರೆಗೂ ಕೂಡ ಈ ನೀರು ಬರುತ್ತೆ. ಅಷ್ಟರ ಮಟ್ಟಿಗೆ ಈ ಕುನಾರ್ ರಿವರ್ ಮೇಲೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ. ಈಗ ತಾಲಿಬಾನ್ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅಂತಂದ್ರೆ, ಈ ಕುನಾರ್ ರಿವರ್ಗೆ ನಾವೊಂದು ಡ್ಯಾಮ್ ಅನ್ನು ಕಟ್ಟಬೇಕು, ಈ ನದಿ ನೀರನ್ನು ನಾವು ಕೂಡ ಬಳಸ್ಕೊಳ್ಬೇಕು, ನಮ್ಮ ಕೃಷಿ ಚಟುವಟಿಕೆಗಳನ್ನು ಹೆಚ್ಚು ಮಾಡಬೇಕು. ಸುಮ್ಮನೆ ನಮ್ಮಲ್ಲಿ ಹರಿತಿರುವಂತಹ ನೀರು ಪಾಕಿಸ್ತಾನವನ್ನು ಪ್ರವೇಶ ಮಾಡ್ತಾ ಇದೆ. ಈ ನದಿಯ ಮೇಲೆ ನಮಗೂ ಕೂಡ ಪೂರ್ಣವಾದಂತಹ ಹಕ್ಕಿದೆ ಅಂತೇಳಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ವಾದ ಮಾಡೋದಕ್ಕೆ ಶುರು ಮಾಡಿದರೆ. ವಾದ ಮಾತ್ರ ಮಾಡ್ತಾ ಇಲ್ಲ, ಅವರು ಒಂದು ಹೆಜ್ಜೆಯನ್ನು ಮುಂದೆ ಕೂಡ ಇಟ್ಟಿದ್ದಾರೆ. ಈ ಬಗ್ಗೆ ಅಫ್ಘಾನಿಸ್ತಾನದ ವಾಟರ್ ಅಂಡ್ ಎನರ್ಜಿ ಮಿನಿಸ್ಟರ್ ಅಧಿಕೃತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ನಮ್ಮ ನಾಯಕನಾದಂತಹ ಅಮೀರುಲ್ ಮೌಮಿನ್ ಅವರ ಆದೇಶದಂತೆ ಆದಷ್ಟು ಶೀಘ್ರದಲ್ಲಿ ನಾವು ಡ್ಯಾಮ್ ಮಾಡಲು ನಿರ್ಧಾರವನ್ನ ಮಾಡಿದೀವಿ. ನಮಗೆ ಅಮೀರುಲ್ ಮೌಮಿನ್ ಅವರ ಸ್ಪಷ್ಟ ಆದೇಶ ಆಗಿದೆ. ಈ ಡ್ಯಾಮ್ ಕಟ್ಟೋದಕ್ಕೆ ಫಾರಿನ್ ಕಂಪನಿಗೋಸ್ಕರವಾಗಿ ಕಾಯೋದ್ ಬೇಕಾಗಿಲ್ಲ. ಇಂಟರ್ನ್ಯಾಷನಲ್ ಕಂಪನಿಗಳು ಬಾರದಿದ್ದಲ್ಲಿ ದೇಶಿ ಕಂಪನಿಗಳಿಗೆ ಟೆಂಡರ್ ಕೊಡೋದಕ್ಕೂ ಕೂಡ ಆದೇಶ ಆಗಿದೆ. ಎಷ್ಟು ಶೀಘ್ರವಾಗುತ್ತೋ ಅಷ್ಟು ಶೀಘ್ರದಲ್ಲಿ ಡ್ಯಾಮ್ ಅನ್ನ ಕಟ್ಟಿ ಮುಗಿಸೋದಕ್ಕೆ ಅಮೀರುಲ್ ಮೌಮಿನ್ ಆದೇಶ ಆಗಿದೆ. ಹೀಗಂತ ಆಫ್ಘನ್ ವಾಟರ್ ಅಂಡ್ ಎನರ್ಜಿ ಮಿನಿಸ್ಟರ್ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಇಲ್ಲಿ ಅಮೀರುಲ್ ಮೌಮಿನ್ ಅಂತಂದ್ರೆ ತಾಲಿಬಾನ್ನ ಉನ್ನತ ನಾಯಕ. ಆತ ಆದೇಶ ಮಾಡಿದನಂತೀಗ ನೀವು ಫಾರಿನ್ ಕಂಪನಿಗಳು ಬರ್ತವೆ, ಅವರು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ ಅಂತ ಕಾಯಬೇಡಿ. ನಮ್ಮಲ್ಲಿರುವಂತಹ ಟೆಕ್ನಾಲಜಿಯನ್ನ ಬಳಸಿಕೊಂಡು ನಮ್ಮದೇ ಕಂಪನಿಗಳಿಗೆ ಆರ್ಡರ್ ಕೊಟ್ಬಿಡಿ, ಟೆಂಡರ್ ಆಗಿ ಹೋಗ್ಲಿ, ಡ್ಯಾಮ್ ನಿರ್ಮಾಣ ಬೇಗ ಶುಭಾರಂಭಗೊಂಡು ಬೇಗ ಮುಕ್ತಾಯ ಆಗಲಿ ಅಂತೇಳಿ ಅವರು ಆರ್ಡರ್ ಮಾಡಿದರಂತೆ. ಮಿತ್ರರೇ, ಇದನ್ನು ಕೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು. ಈ ಕುನಾರ್ ರಿವರ್ ಪಾಕಿಸ್ತಾನದ ಚಿಯಾಂಟಿರ್ ಗ್ಲೇಷಿಯರ್ನಲ್ಲಿ ಹುಟ್ಟುತ್ತೆ ಅಂತ ಮೇಲೆ ಪಾಕಿಸ್ತಾನದಲ್ಲೇ ಮೊದಲಿಗೆ ಹರಿಯುತ್ತಲ್ವಾ, ಅವರೇ ಮೊದಲಿಗೆ ಇದನ್ನು ತಡೆದು ಆ ನದಿ ನೀರನ್ನು ಅವರೇ ಪೂರ್ಣವಾಗಿ ಬಳಸ್ಕೊಳ್ಬಹುದಲ್ವಾ ಅಂತ. ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದಷ್ಟು ಪ್ರಾಬ್ಲಮ್ಗಳಿದಾವೆ. ಅದೇನು ಕೇಳಿದ್ರೆ, ಈ ಕುನಾರ್ ನದಿ ಪಾಕಿಸ್ತಾನದಲ್ಲೇ ಹುಟ್ಟಿದ್ರೂ ಕೂಡ ಅದು ಪಾಕಿಸ್ತಾನದ ಉತ್ತರದಲ್ಲಿ ಹರಿಯುತ್ತೆ ಆರಂಭದಲ್ಲಿ. ಅನಂತರ ಅಫ್ಘಾನಿಸ್ತಾನವನ್ನ ಸೇರ್ಬಿಟ್ಟು ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದ ಮಧ್ಯಭಾಗವನ್ನ ಪ್ರವೇಶ ಮಾಡುತ್ತೆ. ಇಲ್ಲಿ ಪಾಕಿಸ್ತಾನಕ್ಕೆ ನೀರು ಬೇಕಾಗಿರುವಂತಹದ್ದು ಮಧ್ಯಭಾಗಕ್ಕೆ ಹೊರತು ಉತ್ತರದ ಭಾಗಕ್ಕಲ್ಲ. ಹೀಗಾಗಿ ಅಫ್ಘಾನಿಸ್ತಾನದಿಂದ ಈ ಕುನಾರ್ ರಿವರ್ ಪಾಕಿಸ್ತಾನಕ್ಕೆ ಎಂಟರ್ ಆಗುತ್ತಲ್ಲ, ಅದಾದ ಬಳಿಕವೇ ಪಾಕಿಸ್ತಾನಕ್ಕೆ ಇದರ ಅವಶ್ಯಕತೆ ಇರುವಂತಹದ್ದು. ಮೊದಲಿಗೆ ಇದರ ಅವಶ್ಯಕತೆ ಇಲ್ಲ. ಈಗ ಪಾಕಿಸ್ತಾನದ ಉತ್ತರದಲ್ಲೇ ಡ್ಯಾಮ್ ಅನ್ನ ಕಟ್ಟಿಬಿಟ್ಟು ಕಂಪ್ಲೀಟ್ ಆಗಿ ನದಿಯನ್ನೇ ತಿರ್ಸೋದಕ್ಕೆ ಸಾಧ್ಯ ಇದೆಯಾ ಕೇಳಿದ್ರೆ ಸಾಧ್ಯ ಇದೆ. ಆದ್ರೆ ಇವತ್ತು ಪಾಕಿಸ್ತಾನಕ್ಕೆ ಆ ಕೆಪಾಸಿಟಿ ಇಲ್ಲ. ಇದಕ್ಕೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅನೇಕ ಪ್ರಾಕೃತಿಕ ಅಡಚಣೆಗಳು ಎದುರಾಗ್ತವೆ, ಅದನ್ನೆಲ್ಲ ಫೇಸ್ ಮಾಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಇದಾಗೋದೇ ಇಲ್ಲ ಬಿಡಿ. ಹೀಗಾಗಿ ಪಾಕಿಸ್ತಾನಕ್ಕಿರುವಂತಹ ಕಟ್ಟ ಕಡೆಯ ಆಪ್ಷನ್ ಏನು ಕೇಳಿದ್ರೆ ಅಫ್ಘಾನಿಸ್ತಾನವನ್ನ ಬೆದರಿಸುವಂತಹದ್ದು. ಪಾಕಿಸ್ತಾನ ಖಂಡಿತವಾಗ್ಲೂ ಆ ಕೆಲಸವನ್ನ ಮಾಡುತ್ತೆ. ನನಗನ್ಸುತ್ತೆ ಮಿತ್ರರೇ, ಅಫ್ಘಾನಿಸ್ತಾನ ಒಂದು ವೇಳೆ ಕಷ್ಟಪಟ್ಟು ಸಾಕಷ್ಟು ಹಣವನ್ನ ವೆಚ್ಚ ಮಾಡಿ ಒಂದು ಡ್ಯಾಮ್ ಅನ್ನ ಕುನಾರ್ ರಿವರ್ಗೆ ಕಟ್ಟಿದ್ರು ಅಂತ ಅಂದುಕೊಳ್ಳಿ, ಪಾಕಿಸ್ತಾನ ಅದನ್ನು ಸುಮ್ಮನೆ ಬಿಡೋದಿಲ್ಲ. ಆ ಡ್ಯಾಮ್ ಅನ್ನ ಒಡೆಯುವಂತಹ ದುಸ್ಸಾಹಸಕ್ಕೆ ಕೈ ಹಾಕುತ್ತೆ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಬಹಳ ಇಷ್ಟ. ಅವರು ಈ ಹಿಂದೆಯೂ ಕೂಡ ಮಾಡಿದ್ದಾರೆ, ಮುಂದೆ ಕೂಡ ಅದನ್ನೇ ಮುಂದುವರಿಸ್ತಾರೆ. ಅದರಲ್ಲೇನು ಡೌಟ್ ಇಟ್ಕೊಳ್ಬೇಡಿ. ಯಾಕೆ ಅಂತಂದ್ರೆ ಅಫ್ಘಾನಿಸ್ತಾನ ಡ್ಯಾಮ್ ಅನ್ನ ಕಟ್ಟಬಹುದು, ಆದರೆ ತಾಲಿಬಾನಿಗಳ ಬಳಿಯಲ್ಲಿ ಯಾವುದೇ ಏರ್ ಫೋರ್ಸ್ ಇಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ಡ್ಯಾಮ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ, ಬಹಳ ಸಾಹಸದ ಕೆಲಸ. ಅಷ್ಟು ಈಸಿ ಅಲ್ವೇ ಅಲ್ಲ. ಪಾಕಿಸ್ತಾನದ ಬಳಿಯಲ್ಲಿ ಏರ್ ಫೋರ್ಸ್ ಇದೆ, ಅವರ ಬಳಿಯಲ್ಲಿ ದೊಡ್ಡ ದೊಡ್ಡ ಮಿಸೈಲ್ಗಳಿದಾವೆ. ಇವುಗಳ ಮೂಲಕವಾಗಿ ಆ ಡ್ಯಾಮ್ ಅನ್ನ ಪಾಕಿಸ್ತಾನ ಈಸಿಯಾಗಿ ಉಡಾಯಿಸಿಬಿಡಬಹುದು. ಅದರಿಂದ ಅಫ್ಘಾನಿಸ್ತಾನ ಬಚಾವಾಗುವಂತಹದ್ದು ಕಷ್ಟ ಇದೆ. ಇದೆಲ್ಲ ತಾಲಿಬಾನಿಗಳಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಆದ್ರೂ ಕೂಡ ಅವರು ಸಾಹಸದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದೇನೇ ಆಗುತ್ತೋ ನಾವು ನೋಡ್ಕೊಳ್ತೀವಿ. ಪಾಕಿಸ್ತಾನ ಬಂದ್ರೆ ಬರಲಿ, ನಾವು ಕಟ್ಟದಂತಹ ಡ್ಯಾಮ್ ಅನ್ನ ಅವರು ಒಡೆದಿದ್ದೇ ಆದ್ರೆ ಮುಂದವ್ರಿಗೆ ಹೇಗೆ ಬುದ್ಧಿ ಕಲಿಸಬೇಕೋ ನಮಗೆ ಗೊತ್ತಿದೆ ಅನ್ನುವಂತಹ ಧೋರಣೆಯಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮುಂದುವರಿತಾ ಇದ್ದಾರೆ. ಹಾಗಾದ್ರೆ ಈ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಭಾರತ ಏನಾದರೂ ಸಹಾಯ ಮಾಡುತ್ತಾ, ನೇರವಾಗಿ ಇನ್ವಾಲ್ವ್ ಆಗುತ್ತಾ ಕೇಳಿದ್ರೆ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಇದರ ಬಗ್ಗೆ ನಮ್ಮ ವಿದೇಶಾಂಗ ಇಲಾಖೆ ತೀರ್ಮಾನವನ್ನು ಮಾಡಬೇಕು. ಈಗಾಗಲೇ ಅಫ್ಘಾನಿಸ್ತಾನದಲ್ಲಿ ಭಾರತ ಡ್ಯಾಮ್ಗಳನ್ನು ಕಟ್ಟಿಕೊಟ್ಟಿದೆ. ಮೊನ್ನೆ ತಾನೇ ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಮುಟಾಕಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಹೇಳಿದರೆ, ಅಫ್ಘಾನಿಸ್ತಾನದಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸ್ತೀವಿ. ಈಗೇನು ಸ್ವಲ್ಪ ಕಾಲದಿಂದ ಸ್ಥಗಿತಗೊಂಡಿತ್ತಲ್ಲ, ಅದನ್ನು ನಾವು ಪುನರಾರಂಭ ಮಾಡ್ತೀವಿ ಅಂತ. ಹೀಗಾಗಿ ಅಫ್ಘಾನಿಸ್ತಾನದಲ್ಲಿ ಭಾರತ ಯಾವ ರೂಪದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ವೇಳೆ ತಾಲಿಬಾನಿಗಳು ಮನವಿ ಮಾಡಿಕೊಂಡು ನಮಗೆ ಇಲ್ಲೂ ಒಂದು ಡ್ಯಾಮ್ ಕಟ್ಟಿಕೊಡಿ ಅಂತಂದ್ರೆ ಭಾರತ ಅದಕ್ಕೂ ಕೂಡ ಕೈ ಹಾಕಬಹುದು, ಅಥವಾ ಡ್ಯಾಮ್ ಕಟ್ಟೋದಕ್ಕೆ ಬೇಕಾದಂತಹ ಸಪೋರ್ಟ್ ಅನ್ನು ಕೂಡ ಕೊಡಬಹುದು. ಯಾಕೆ ಕೇಳಿದ್ರೆ ಇಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯೋದಕ್ಕೆ ಭಾರತಕ್ಕೊಂದು ಅವಕಾಶ. ನಾವೇನಾದರೂ ಡ್ಯಾಮ್ಗೆ ಸಹಾಯ ಮಾಡಿದ್ದೆ ಆದರೆ ಅಫ್ಘಾನ್ ಜನರಿಗೆ ಇದರಿಂದ ಲಾಭ ಆಗತ್ತೆ. ಅಫ್ಘಾನ್ ಜನ ನೀರು ಕುಡಿತಾರೆ, ಕೃಷಿ ಮಾಡ್ತಾರೆ. ಇದರಿಂದಾಗಿ ಅಫ್ಘಾನ್ ಜನರಿಗೆ ಭಾರತದ ಬಗ್ಗೆ ಇರುವಂತಹ ಒಳ್ಳೆಯ ಅಭಿಪ್ರಾಯ ಇನ್ನಷ್ಟು ಜಾಸ್ತಿ ಆಗತ್ತೆ. ಇನ್ನೊಂದು ಕಡೆ ಇದು ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್. ಅವ್ರಿಗೆ ಬೇಕಾದಂತಹ ನೀರು ನಿಂತು ಹೋಗುತ್ತೆ, ಪಾಕಿಸ್ತಾನ ಚಡಪಡಿಸುತ್ತೆ. ಶತ್ರುವಿನ ಮೇಲೆ ಯಾವುದೇ ಅಸ್ತ್ರ ಪ್ರಯೋಗ ಇಲ್ಲದೆ ಬಗ್ಗು ಬಡದಂಗಾಗುತ್ತಲ್ವಾ. ಒಂದು ವೇಳೆ ಭಾರತ ಏನಾದರೂ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಕೈ ಹಾಕಿದ್ದೇ ಆದರೆ ಪಾಕಿಸ್ತಾನ 100% ಇದನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಮಾಡೋದಕ್ಕೆ ನಿಂತ್ಕೊಳ್ಳುತ್ತೆ. ಈಗಾಗಲೇ ಪಾಕಿಸ್ತಾನ ಪ್ರಪಗೆಂಡಾವನ್ನು ವಿಪರೀತವಾಗಿ ಹರಡ್ತಾ ಇದೆ. ಪಾಕಿಸ್ತಾನದಲ್ಲಾಗ್ತಿರುವಂತಹ ಎಲ್ಲಾ ದಾಳಿಗೂ ಕೂಡ ಫಿಟ್ನಾ ಅಲ್ ಹಿಂದೂಸ್ತಾನ್ ಗ್ರೂಪ್ ಕಾರಣ. ಪಾಕಿಸ್ತಾನದಲ್ಲಾಗ್ತಿರುವಂತಹ ಉಗ್ರವಾದಿ ಚಟುವಟಿಕೆಗಳಿಗೆ ಭಾರತ ಸಹಾಯ ಮಾಡ್ತಾ ಇದೆ. ಭಾರತದ ಕುಮ್ಮಕ್ಕಿನಿಂದ ಪಾಕಿಸ್ತಾನದಲ್ಲಿ ಘರ್ಷಣೆಗಳಾಗ್ತಾ ಇದೆ, ದಾಳಿಗಳಾಗ್ತಾ ಇದೆ. ಈ ರೀತಿಯಾಗಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದೆ. ಈಗ ಪಾಕಿಸ್ತಾನಕ್ಕೆ ತೊಂದರೆ ಆಗುವಂತಹ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಭಾರತ ನಿಂತುಕೊಂಡಿದ್ದೆ ಆದರೆ ಪಾಕಿಸ್ತಾನ ಇದನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇನ್ನಷ್ಟು ಜಾಸ್ತಿ ಹೇಳುತ್ತೆ. ಅಂತಿಮವಾಗಿ ಡ್ಯಾಮ್ ಒಡೆಯುವಂತಹ ದುಸ್ಸಾಹಸಕ್ಕೆ ಪಾಕಿಸ್ತಾನ 100% ಕೈ ಹಾಕುತ್ತೆ.
ಇಲ್ಲಿ ಮಿತ್ರರೇ, ಸಿಂಧೂ ನದಿಯ ವಿಚಾರದಲ್ಲೂ ಕೂಡ ಭಾರತ ದೊಡ್ಡ ದೊಡ್ಡ ತೀರ್ಮಾನವನ್ನು ಕೈಗೊಳ್ತಾ ಇದೆ. ಅಂದರೆ ಸಿಂಧೂ ನದಿಗೆ ನಾವು ಡ್ಯಾಮ್ ಕಟ್ತೀವಿ, ಆದಷ್ಟು ನೀರನ್ನು ತಡಿತೀವಿ ಅಂತ. ಪಾಕಿಸ್ತಾನ ನಮಗೇನು ಧಮಕಿ ಹಾಕ್ತಾ ಇದೆ, ಕಟ್ಟೋದಿದ್ರೆ ಕಟ್ಟಲಿ, ಅವರು ಕಟ್ಟಿ ಮುಗಿಯೋವರೆಗೂ ಕೂಡ ನಾವು ಕಾಯ್ತೀವಿ. ಯಾವಾಗ ಡ್ಯಾಮ್ ಕಂಪ್ಲೀಟ್ ಆಗುತ್ತೋ ನಮ್ಮ ಮಿಸೈಲ್ಗಳ ಮೂಲಕವಾಗಿ ನಾವು ಅದನ್ನು ಉಡಾಯಿಸ್ತೀವಿ, ಏರ್ ಸ್ಟ್ರೈಕ್ ಮಾಡ್ತೀವಿ. ಇಂತಹ ಹೇಳಿಕೆಗಳನ್ನು ಪಾಕಿಸ್ತಾನ ಕೊಡ್ತಾ ಇದೆ. ಇವತ್ತು ಭಾರತಕ್ಕೆ ತನ್ನ ಡ್ಯಾಮ್ಗಳನ್ನು ಉಳಿಸ್ಕೊಳ್ಳುವಂತಹ ಪೂರ್ಣ ಶಕ್ತಿ ಇದೆ. ಒಂದು ವೇಳೆ ಪಾಕಿಸ್ತಾನ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದೆ ಆದರೆ ಅದು ಅವರ ವಿನಾಶ ಅಂತ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಭಾರತ ಸಿಂಧೂ ನದಿಯ ವಿಚಾರದಲ್ಲಿ ಏನೇ ತೀರ್ಮಾನ ಕೈಗೊಳ್ಳಲಿ, ಎಷ್ಟೇ ಡ್ಯಾಮ್ ಕಟ್ಟಲಿ, ಆ ವಿಚಾರದಲ್ಲಿ ಪಾಕಿಸ್ತಾನದ ಬಾಯಿಮಾತಿನ ಧಮಕಿ ಅಷ್ಟೇ. ಅದು ಯಾವುದನ್ನು ಅವರಿಗೆ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಹಾಗಲ್ಲ, ಈಸಿ ಟಾರ್ಗೆಟ್, ಅವರು ಹೊಡೆದೇ ಹೊಡಿತಾರೆ. ಇದು ಅಫ್ಘನ್ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ಘನಘೋರ ಯುದ್ಧಕ್ಕೆ ಕಾರಣವಾಗುತ್ತೆ. ಸದ್ಯ ತಾಲಿಬಾನಿಗಳಿಗೆ ಮಾತ್ರ ಪಾಕಿಸ್ತಾನದ ಮೇಲೆ ದ್ವೇಷ ಇಲ್ಲ, ಆಫ್ಘಾನಿಸ್ತಾನದ ಜನರು ಕೂಡ ಪಾಕಿಸ್ತಾನವನ್ನು ವಿಪರೀತ ದ್ವೇಷ ಮಾಡ್ತಾ ಇದ್ದಾರೆ. ಎರಡೂ ಕೂಡ ಇಸ್ಲಾಮಿಕ್ ಕಂಟ್ರಿನೇ. ಪಾಕಿಸ್ತಾನದಲ್ಲಿರುವಂತಹ ಸರ್ಕಾರ ಕೂಡ ಏನು ಜಾತ್ಯತೀತ ಸರ್ಕಾರ ಅಲ್ಲ, ಅದು ಕೂಡ ಇಸ್ಲಾಮಿಕ್ ತತ್ವಗಳನ್ನೇ ಪಾಲಿಸುವಂತಹ ಸರ್ಕಾರ. ಪಾಕಿಸ್ತಾನದ ಸೇನೆಯೂ ಕೂಡ ಕಟ್ಟರ್ ಇಸ್ಲಾಮನ್ನೇ ಫಾಲೋ ಮಾಡುವಂತಹ ಸೇನೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾಡದಂತಹ ದಾಳಿ ಇದೆಯಲ್ಲ, ಇದು ಆಫ್ಘನ್ ಜನರನ್ನ ಕೆರಳಿಸಿದೆ. ಹೀಗಾಗಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಸಂಬಂಧ ಹಿಂದೆಂದಿಗಿಂತಲೂ ಹೆಚ್ಚು ಹದಗೆಟ್ಟಿದೆ. ಒಟ್ನಲ್ಲಿ ಮಿತ್ರರೇ, ಈ ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ಅಸ್ತ್ರಶಸ್ತ್ರದ ಅವಶ್ಯಕತೆಯೇ ಇಲ್ಲ. ಕೇವಲ ನೀರನ್ನೇ ಇಟ್ಟುಕೊಂಡು ಪಾಕಿಸ್ತಾನವನ್ನು ಕಂಪ್ಲೀಟ್ ಆಗಿ ಒಣಗಿಸಿ ಬಿಡಬಹುದು. ಒಂದು ಕಡೆ ಸಿಂಧೂ ನದಿ, ಇನ್ನೊಂದು ಕಡೆ ಕುನಾರ್ ನದಿ, ಒಂದು ಕಡೆ ಹಿಂದೂಸ್ತಾನ, ಇನ್ನೊಂದು ಕಡೆ ಆಫ್ಘಾನಿಸ್ತಾನ, ಮಧ್ಯದಲ್ಲಿ ಪಾಕಿಸ್ತಾನ ಅಕ್ಷರಶಃ ಚಟ್ನಿ ಆಗತ್ತೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್